ವಾರಿಜಾಸನವಾಯುವಾಣಿ ಭಾರತಿಗಳಿಗೆ ಮಹಾಪ್ರಳಯದಿ ಭಾರದ ಜ್ಞಾನಾದಿ ದೋಷವು ಹರಿಕೃಪಾ ಬಲದಿ ಋಜುಗಳ ವಿಚಾರವನ್ನು ಹೇಳ್ತಾ ಇದ್ದಾರೆ. ಋಜುಗಳ ಸಾಧನೆ, ಅವರ ಜ್ಞಾನಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ? ಅವರಿಗೆ ಹಿಂದೆ ನಾವು ಅನೇಕ ಬಾರಿ ಹೇಳ್ಕೊಂಡ್ವಿ. ಅಂದ್ರೆ ಈಗಿನ ಬ್ರಹ್ಮದೇವರಿಗೆ 100 ಜನ್ಮಗಳ ಹಿಂದೆ ಅಪರೋಕ್ಷ ಜ್ಞಾನವಾಯಿತು. ಮತ್ತೆ ಅನಾದಿ ಕಾಲದಿಂದಲೂ ಕೂಡ ಅವರಿಗೆ ಎಲ್ಲ ಜ್ಞಾನ ಅಂದ್ರೆ ಏನು, ಎಲ್ಲ ಶಾಸ್ತ್ರಗಳ, ಎಲ್ಲ ವೇದಗಳ ಜ್ಞಾನ ಇದ್ದೇ ಇದೆ. ಅವರಿಗೆ ಅಜ್ಞಾನ ಎನ್ನುವುದು ಯಾವ ಸಂದರ್ಭದಲ್ಲಿಯೂ ಕೂಡ ಇಲ್ಲ. ಭಗವಂತನ ಬಗ್ಗೆ ಅಜ್ಞಾನವಾಗಲಿ, ಮತ್ತೆ ಜಗತ್ತಿನ ಬಗ್ಗೆ ಅಜ್ಞಾನವಾಗಲಿ ಯಾವ ಕಾಲದಲ್ಲಿಯೂ ಅವರಿಗಿಲ್ಲ ಎಂಬ ಮಾತನ್ನು ತಿಳಿದುಕೊಂಡಿವಿ. ಹಾಗೆ ಅವರ ಜ್ಞಾನ ಭಕ್ತ್ಯಾದಿಗಳು ಕೂಡ ಪ್ರತಿ ಜನ್ಮಕ್ಕೂ ಅಭಿವೃದ್ಧಿ ಆಗ್ತಾ ಹೋಗ್ತವೆ ಅಂತ ತಿಳ್ಕೊಂಡ್ವಿ. ನಮ್ಮ ಮಾತು ಜ್ಞಾನ ಭಕ್ತ್ಯಾದಿ ಗುಣಗಳೆಲ್ಲವೂ ಕೂಡ ಪ್ರತಿ ಜನ್ಮದಲ್ಲಿಯೂ ಅವರಿಗೆ ಅಭಿವೃದ್ಧಿ ಆಗ್ತಾ ಹೋಗ್ತವೆ. ಮೋಕ್ಷದಲ್ಲಿ ಏಕ ಪ್ರಕಾರ ಒಂದೇ ರೀತಿಯಾಗಿರ್ತದೆ. ಆ ಅಪರೋಕ್ಷ ಜ್ಞಾನವೂ ಕೂಡ ಏನು ಹಿಂದಿನ 100 ಜನ್ಮಗಳ ಹಿಂದೆ ಏನು ಅಪರೋಕ್ಷ ಜ್ಞಾನವಾಯ್ತಲ್ಲ, ಆ ಅಪರೋಕ್ಷ ಜ್ಞಾನದಲ್ಲಿಯೂ ತಾರತಮ್ಯ. ಹಿಂದೆ ನಾವು ಹೇಳ್ಕೊಂಡ್ವಿ, ಅಂದ್ರೆ ನಮ್ಮಂಥವರಿಗೆ ಬೇರೆ ದೇವತೆಗಳಿಗೆ ಆಗುವ ಅಪರೋಕ್ಷ ಜ್ಞಾನದಲ್ಲಿಯೂ ಕೂಡ ತಾರತಮ್ಯ. ಒಂದು ಕ್ಷಣ ಆಗುವ ಅಪರೋಕ್ಷ ಜ್ಞಾನ, 6 ಕ್ಷಣಗಳಲ್ಲಿ ಆಗುವ ಅಪರೋಕ್ಷ ಜ್ಞಾನ, 48 ನಿಮಿಷಗಳ ಕಾಲ ಆಗುವ ಅಪರೋಕ್ಷ ಜ್ಞಾನ, ಹೀಗೆ ತಾರತಮ್ಯದಲ್ಲಿ ಇರ್ತದೆ. ಮತ್ತು ಆ ಸ್ಪಷ್ಟತೆಯಲ್ಲಿಯೂ ಕೂಡ ತಾರತಮ್ಯ ಇರ್ತದೆ. ಎಲ್ಲರಿಗೂ ಎಲ್ಲಾ ಭಗವಂತನ ಅವಯವಗಳು ಸ್ಪಷ್ಟವಾಗಿ ಕಾಣಿಸಬೇಕು ಅಂತೇನಿಲ್ಲ. ಹೀಗಾಗಿ ಆ ಅಪರೋಕ್ಷ ಜ್ಞಾನವೂ ಕೂಡ ತಾರತಮ್ಯಾನುಗುಣವಾಗಿರ್ತದೆ. ಹಾಗೆ ರುಜುಗಳಿಗೂ ಕೂಡ ಅಪರೋಕ್ಷ ಜ್ಞಾನವಾಗಿ ಮತ್ತು ಆ ಅಪರೋಕ್ಷ ಜ್ಞಾನದಲ್ಲಿಯೂ ಕೂಡ ಅಭಿವೃದ್ಧಿ ಆಗ್ತಾ ಹೋಗ್ತದೆ. ಅದು ಹೇಳ್ತಾರೆ ಇಲ್ಲಿ. ಸೌರಿ ಸೂರ್ಯನ ಶಕ್ತಿರದಿ ಬ್ರಹ್ಮ ಸಮೀರ ಗಾಯತ್ರಿ ಗಿರಿಗಳೊಳು ತೋರುವುದು ಅಸ್ಪಷ್ಟ ರೂಪದಿ ಮುಕ್ತಿ ಪರ್ಯಂತ. ಮುಕ್ತಿ ಪರ್ಯಂತವಾಗಿ, ಮುಕ್ತಿಗೆ ಹೋಗುವ ಪರ್ಯಂತ ಯಾವ ರೀತಿಯಾಗಿ ಜ್ಞಾನಭಕ್ತಿಯಾದಿ ಗುಣಗಳು ಅಭಿವೃದ್ಧಿ ಆಗ್ತವೆ, ಹಾಗೆ ಇವರ ಅಪರೋಕ್ಷ ಜ್ಞಾನವೂ ಕೂಡ ಹಾಗೆ ಅಭಿವೃದ್ಧಿ ಆಗ್ತಾ ಹೋಗ್ತದೆ. ಮೊದಲು ಅಸ್ಪಷ್ಟವಾಗಿ, ಅಂದ್ರೆ ನಮಗಿಂತಲೂ ಅತ್ಯಂತ ಸ್ಪಷ್ಟವಾಗಿ ಇರ್ತದೆ ಅವರಿಗೆ ಜ್ಞಾನ. ಆದರೆ ಅವರ ಯೋಗ್ಯತೆ ನೋಡಿಕೊಂಡಾಗ ಅವರಿಗೆ ಆ ಮುಕ್ತಿ ಪರ್ಯಂತವೂ ಕೂಡ ಸ್ಪಷ್ಟತೆಯಲ್ಲಿ, ಆ ಭಗವಂತನ ಅಪರೋಕ್ಷ ಜ್ಞಾನದ ಸ್ಪಷ್ಟತೆಯಲ್ಲಿ ಬೆಳಿತಾ ಹೋಗ್ತಾ ಇರ್ತದೆ. ಆ ಪ್ರಕಾಶ ಬೆಳಿತಾ ಹೋಗ್ತಾ ಇರುತ್ತೆ. ಹೇಗೆ ಅಂದ್ರೆ ದೃಷ್ಟಾಂತ ಕೊಡ್ತಾರೆ. ಸೌರಿ ಸೂರ್ಯನ ತೆರದಿ. ಸೌರಿ, ಸೌರಿ ಅಂತಂದ್ರೆ ಸೂರ್ಯನ ಪ್ರಕಾಶದಿಂದ ಬೆಳಗುವವನು, ಚಂದ್ರ ಅಂತ ಅರ್ಥ. ಸೌರಿ ಅಂದ್ರೆ ಚಂದ್ರ. ಯಾಕೆ ಚಂದ್ರನಿಗೆ ಸ್ವಯಂ ಪ್ರಕಾಶವಲ್ಲದೆ ಸೂರ್ಯನ ಬೆಳಕಿನಿಂದೇ ಬೆಳಗುತ್ತಾನೆ ಅಂತ ಕೇಳ್ತೇವೆ. ಹೀಗಾಗಿ ಚಂದ್ರನಿಗೆ ಸೌರಿ ಅಂತ ಹೆಸರು. ಆ ರೀತಿಯಾಗಿ ಚಂದ್ರ ಮತ್ತು ಸೂರ್ಯ ಇವರಿಬ್ಬರ ಪ್ರಕಾಶದಲ್ಲಿ ಭೇದ ಇದೆ. ಇಬ್ಬರು ಬೆಳಕು ಕೊಡ್ತಾರೆ, ಆದರೆ ಚಂದ್ರನ ಪ್ರಕಾಶ ಬೇರೆ, ಸೂರ್ಯನ ಪ್ರಕಾಶ ಬೇರೆ. ಹಾಗೆ ಈ ರುಜುಗಳಿಗೂ ಕೂಡ ಭಗವಂತನ ಸ್ಪಷ್ಟ ಜ್ಞಾನ ಅಪರೋಕ್ಷ ಜ್ಞಾನವಾದರೂ ಕೂಡ ಆ ಅಪರೋಕ್ಷ ಜ್ಞಾನದಲ್ಲಿಯೂ ಕೂಡ ಆ ಪ್ರಕಾಶ ಬರ್ತಾ ಬರ್ತಾ ಒಂದೊಂದು ಜನ್ಮಕ್ಕೂ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ. ಯಾರ್ಯಾರಿಗೆ? ರುಜುಗಳೆಲ್ಲರಿಗೂ. ಬ್ರಹ್ಮ ಸಮೀರ ಗಾಯತ್ರಿ ಗಿರಿಗಳೊಳು. ಬ್ರಹ್ಮದೇವರು, ಸಮೀರ ಅಂದ್ರೆ ವಾಯುದೇವರು, ಗಾಯತ್ರಿ ಅಂದ್ರೆ ಸರಸ್ವತೀ ದೇವಿ, ಗಿರಿ, ಗಿರಿ ಅಂತಂದ್ರೆ ಭಾರತೀ ದೇವಿ, ವಾಗ್ದೇವಿ. ಗಿರಿ ಅಂದ್ರೆ ಗಿ ಅಂದ್ರೆ ಮಾತುಗಳು, ಮಾತುಗಳ ಅಭಿಮಾನ ದೇವತೆ ಭಾರತೀ ದೇವಿ. ಅದಕ್ಕೆ ಗಿರಿ ಅಂದ್ರೆ ಭಾರತೀ ದೇವಿ ಅಂತ ಅರ್ಥ. ಬ್ರಹ್ಮ, ವಾಯು, ಸರಸ್ವತಿ, ಭಾರತಿ ಎಲ್ಲ ರುಜುಗಳಲ್ಲ. ಹೀಗಾಗಿ ಇವರಿಗೂ ಕೂಡ ತೋರುವುದು ಅಸ್ಪಷ್ಟ ರೂಪದಿ ಮುಕ್ತಿ ಪರ್ಯಂತ. ಮುಕ್ತಿ ಪರ್ಯಂತವಾಗಿ ಆ ಭಗವಂತನ ಅಪರೋಕ್ಷ ಜ್ಞಾನ ಎನ್ನುವುದು ಅಭಿವೃದ್ಧಿ ಆಗ್ತಾ ಹೋಗ್ತಿರ್ತದೆ.
ಮುಕ್ತಿ ಹೋದ ಮೇಲೆ ಎಲ್ಲ ಏಕಪ್ರಕಾರವಾಗಿ ಒಂದೇ ರೀತಿ ಇರುತ್ತೆ. ಅಷ್ಟು ಮ್ಯಾಕ್ಸಿಮಮ್ ಪಾಯಿಂಟ್ ರೀಚ್ ಆಗ್ತದೆ ಅಷ್ಟರೊಳಗೆ. ಹಾಗೆ ಅವರ ಅಪರೋಕ್ಷ ಜ್ಞಾನದಲ್ಲಿಯೂ ಕೂಡ ತಾರತಮ್ಯ ಮತ್ತು ಜ್ಞಾನ ಭಕ್ತ್ಯಾದಿಗಳಲ್ಲಿಯೂ ಕೂಡ ತಾರತಮ್ಯ ಇರ್ತದೆ. ಇನ್ನ ಮತ್ತೊಂದು ಗುಣ ಏನು ಈ ಋಜುಗಳಿಗೆ ಅಂದ್ರೆ ಅದನ್ನು ಹೇಳುತ್ತಾರೆ. ವಾರಿಜಾಸನ ವಾಯು ವಾಣಿ ಭಾರತಿಗಳಿಗೆ ಮಹಾಪ್ರಳಯದಿ ಬಾರದು ಅಜ್ಞಾನಾದಿ ದೋಷವು ಹರಿಕೃಪಾ ಬಲದಿ. ಎಂದು ಹೇಳಿದಂತೆ ಇವರೆಲ್ಲರಿಗೂ ಋಜುಗಳಿಗೆ ಯಾರು ವಾರಿಜಾಸನ ಅಂದ್ರೆ ಬ್ರಹ್ಮದೇವರು, ಮಲಕ್ಕೆ ವಾಯು, ವಾಣಿ ಅಂದ್ರೆ ಸರಸ್ವತಿ ದೇವಿ, ಭಾರತಿ ದೇವಿ ಇವರಿಗೆ ಮಹಾಪ್ರಳಯ ಕಾಲದಲ್ಲಿಯೂ ಕೂಡ, ಮಹಾಪ್ರಳಯ ಅಂತ ಯಾಕಂದ್ರು ಮಧ್ಯೆ ಕೂಡ ಪ್ರಳಯಗಳು ಬರ್ತಾ ಇರ್ತವೆ, ಅದನ್ನ ಅವಾಂತರ ಪ್ರಳಯ ಅಂತ ಕರೀತಾರೆ. ಒಂದೊಂದು ಮನ್ವಂತರ ಆದ ಕೂಡಲೇ ಪ್ರಳಯ ಬರ್ತದೆ, ಅದನ್ನ ಮನ್ವಂತರ ಪ್ರಳಯ ಅಂತ ಕರೀತಾರೆ. ಆಮೇಲೆ 14 ಮನ್ವಂತರ ಆದ ಮೇಲೆ ಅಂದ್ರೆ ಬ್ರಹ್ಮದೇವರ ಹಗಲು ಆದ ಮೇಲೆ ಮತ್ತು ಪ್ರಳಯ ಬರ್ತದೆ, ಅದಕ್ಕೆ ದಿನ ಪ್ರಳಯ ಅಂತ ಕರೀತಾರೆ. ಹೀಗೆ ಇವೆಲ್ಲ ಅವಾಂತರ ಪ್ರಳಯಗಳು. ಕೊನೆಗೆ ಬ್ರಹ್ಮದೇವರ 100 ವರ್ಷ ಆದ ಮೇಲೆ ಏನ್ ಪ್ರಳಯ ಬರ್ತದಲ್ಲ, ಸಂಪೂರ್ಣ ಬ್ರಹ್ಮಾಂಡವೆಲ್ಲ ಮುಳುಗಿ ಹೋಗ್ತದೆ. ಎಲ್ಲಾ ಪ್ರಕೃತಿ, ಎಲ್ಲಾ ಪ್ರಪಂಚ, ಎಲ್ಲಾ ಜೀವರು ಎಲ್ಲರೂ ಭಗವಂತನ ಹೊಟ್ಟೆಯಲ್ಲಿ ಹೋಗ್ತಾರಲ್ಲ, ಅದಕ್ಕೆ ಮಹಾಪ್ರಳಯ ಅಂತ ಕರೀತಾರೆ. ಆ ಬ್ರಹ್ಮದೇವರು 100 ವರ್ಷ ಆಗೋಗ್ತದೆ. ಆಗ ಏನು ಮಹಾಪ್ರಳಯವಾಗ್ತದಲ್ಲ, ಎಲ್ಲರೂ ಭಗವಂತನ ಹೊಟ್ಟೆಯಲ್ಲಿ ಹೋಗ್ಬಿಡ್ತಾರೆ. ಆಗ ಎಲ್ಲರೂ ನಿದ್ದೆ ಮಾಡಿಬಿಡ್ತಾರೆ, ಯಾರು ಎಚ್ಚೆತ್ತಿರೋದಿಲ್ಲ. ಕೇವಲ ಮುಕ್ತರಿಗೂ ಎಚ್ಚೆತ್ತು ಅವರೇನು ಮೋಕ್ಷದ ಸುಖ ಅನುಭವ ಮಾಡ್ತಾನೆ ಇರ್ತಾರೆ, ಅವ್ರಿಗೆ ಇರೋದಿಲ್ಲ. ಎಲ್ಲರೂ ಯಾರ್ಯಾರು ಸಂಸಾರದಲ್ಲಿದ್ದಾರೋ ಎಲ್ಲರೂ ನಿದ್ದೆ ಮಾಡಿಬಿಡ್ತಾರೆ. ಆ ಕಾಲದಲ್ಲಿಯೂ ಕೂಡ ಈ ಋಜುಗಳಿಗೆ ಏನು ಬ್ರಹ್ಮ, ವಾಯು, ಭಾರತಿ, ಸರಸ್ವತಿ ಇವರಿಗೆ ನಿದ್ದೆ ಇರೋದಿಲ್ಲ, ಅಜ್ಞಾನನೂ ಇರೋದಿಲ್ಲ. ಆಗಲೂ ಕೂಡ ಅವರು ಭಗವಂತನನ್ನು ಸ್ಮರಣೆ ಮಾಡ್ತಾ ಭಗವಂತನ ಗುಣಗಳನ್ನು ತಾವು ಧ್ಯಾನ ಮಾಡ್ತಾ ಇರ್ತಾರೆ. ಹೀಗಾಗಿ ಮಹಾಪ್ರಳಯದಲ್ಲಿಯೂ ಕೂಡ ನಷ್ಟವಾಗದ ಜ್ಞಾನ ಇರುವಂತಹ ಮಹಾನುಭಾವರು ಈ ಬ್ರಹ್ಮ, ವಾಯು, ಸರಸ್ವತಿ, ಭಾರತಿ ಇವರು. ವಾರಿಜಾಸನ ವಾಯು ವಾಣಿ ಭಾರತಿಗಳಿಗೆ ಮಹಾಪ್ರಳಯದಿ ಬಾರದು ಅಜ್ಞಾನಾದಿ ದೋಷವು, ಅಜ್ಞಾನ ಮೊದಲಾದ ದೋಷಗಳು ಮಹಾಪ್ರಳಯದಲ್ಲಿಯೂ ಕೂಡ ಇವರಿಗೆ ಬರೋದೇ ಇಲ್ಲ. ಯಾಕೆ ಅಂದ್ರೆ ಹರಿಕೃಪಾ ಬಲದಿ, ಭಗವಂತನ ಕೃಪಾ, ಭಗವಂತನ ಅನುಗ್ರಹ ಅವರ ಮೇಲೆ ಆ ರೀತಿಯಾಗಿರ್ತದೆ. ಅಷ್ಟು ಭಗವಂತನ ಅನುಗ್ರಹಕ್ಕೆ ಪಾತ್ರರಾದವರು ಈ ಋಜುಗಳು ಅಂತ ಅವರ ಮಹಾಮಹಿಮೆಯನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ಚಂದ್ರ ಸೂರ್ಯರ ಪ್ರಕಾಶವಿದ್ದಂತೆ ಬ್ರಹ್ಮ, ವಾಯು, ಸರಸ್ವತಿ, ಭಾರತಿಗಳಿಗೆ ಮುಕ್ತಿ ಪರ್ಯಂತ ಬಿಂಬರೂಪವು ಅಸ್ಪಷ್ಟವಾಗಿ ಇರುತ್ತದೆ. ಇವರಿಗೆ ಮಹಾಪ್ರಳಯದಲ್ಲಿ ಕೂಡ ಅಜ್ಞಾನಾದಿ ದೋಷಗಳು ಶ್ರೀಹರಿ ಅನುಗ್ರಹದಿಂದ ಇರುವುದಿಲ್ಲ. ಕಠಿಣ ಪದಗಳಲ್ಲಿ ಬರ್ಕೊಳ್ರಿ. ಸೌರಿ ಅಂದ್ರೆ ಚಂದ್ರ,
ಗಿರಿ ಅಂದ್ರೆ ಭಾರತೀ ದೇವಿ. ಸೌರಿ ಸೂರ್ಯನ ತೆರದಿ ಬ್ರಹ್ಮ ಸಮೀರ ಗಾಯತ್ರಿ ಗಿರಿಗಳು. ತೋರುವುದು ಅಸ್ಪಷ್ಟ ರೂಪದಿ ಮುಕ್ತಿ ಪರ್ಯಂತ. ಪಾರಿಜಾಸನ ವಾಯುವಾಣಿ ಭಾರತಿಗಳಿಗೆ ಮಹಾಪ್ರಳಯದಿ. ಬಾರದ ಜ್ಞಾನಾದಿ ದೋಷವು ಹರಿಕೃಪಾ ಬಲದಿ. ನೂರು ವರುಷಾನಂತರದಲ್ಲಿ ಸರೋರುಹಾಸನ ತನ್ನ ಕಲ್ಪದಲಾರು. ಮುಕ್ತಿಯ ನೈದುವರು ಅವರವರ ಕರೆದೊಯ್ದು. ಶೌರಿಪುರದೊಳಗಿಪ್ಪ ನದಿಯಲಿ. ಕಾರುಣಿಕ ಸುಸ್ನಾನ ನಿಜ ಪರಿವಾರ ಸಹಿತದಿ. ಮಾಡಿ ಹರಿವುದರ ಪ್ರವೇಶಿಸುವ. ರೀತಿಯಾಗಿ ಸಾಧನ ಎಲ್ಲ ಮುಗಿಸಿದ ಮೇಲೆ ಕೊನೆಗೆ ಏನಾಗ್ತದಪ್ಪ ಎಂಬುದನ್ನು ಹೇಳ್ತಾರೆ. ಮಹಾಪ್ರಳಯದಲ್ಲಿ ಕೂಡ ಅವರಿಗೆ ಅಜ್ಞಾನ ದೋಷ ಇರೋದಿಲ್ಲ ಅಂದ್ರಲ್ಲ, ಮಹಾಪ್ರಳಯ ಕಾಲಕ್ಕೆ ಎಲ್ಲಿರ್ತಾರೆ, ಏನ್ ಮಾಡುತ್ತಾರೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ. ಎಲ್ಲಾ ಸಾಧನಗಳಾದ ಮೇಲೆ ಬ್ರಹ್ಮದೇವರ 100 ವರ್ಷಗಳಾದ ಮೇಲಕ್ಕೆ ಏನಾಗ್ತದೆ ಅಂತಂದ್ರೆ, ಆ ಬ್ರಹ್ಮದೇವರ 100 ವರ್ಷದಲ್ಲಿ ಯಾರ್ಯಾರಿಗೆ ಸಾಧನ ಪೂರ್ತಿಯಾಗಿರ್ತದೋ, ಸಾಧನ ಪೂರ್ತಿಯಾಗಿರೋದು ಅಂದ್ರೆ ಏನಂತ ಅರ್ಥ, ಎಲ್ಲ ಈ ಶಾಸ್ತ್ರಗಳನ್ನೆಲ್ಲ ಓದಿಕೊಂಡು ಜ್ಞಾನ ಪಡೆದು ಭಗವಂತನ ಅಪರೋಕ್ಷ ಜ್ಞಾನವನ್ನು ಹೊಂದಿ ಅದಾದ ಮೇಲಕ್ಕೆ ಇರುವಂತಹ ಪ್ರಾರಬ್ಧ ಕರ್ಮಗಳನ್ನೆಲ್ಲ ಅನುಭವಿಸಿ ಎಲ್ಲಾ ಪ್ರಾರಬ್ಧ ಕರ್ಮ ಮುಗಿದ ಮೇಲೆ ಇನ್ನು ಮೋಕ್ಷಕ್ಕೆ ರೆಡಿ ಅಂತ ಹೇಳ್ತಾರಲ್ಲ, ಇದು ಸಾಧನ ಮುಗಿಸ್ಕೊಳ್ಳೋದು ಅಂದ್ರೆ ಅಂದ್ರೆ ಅಪರೋಕ್ಷ ಜ್ಞಾನವಾಗಿ ಪ್ರಾರಬ್ಧ ಕರ್ಮ ಮುಗಿದಿರ್ತದಲ್ಲ, ಅವರು ಸಾಧನ ಮುಗಿಸ್ಕೊಂಡವರು. ಅಂತಹ ಅವರನ್ನೆಲ್ಲ ಕೂಡ ಬ್ರಹ್ಮದೇವರು ಕರೆದುಕೊಂಡು ಹೋಗಿ ಏನ್ ಮಾಡ್ತಾನೆ, ಆ ಮಹಾಪ್ರಳಯದಲ್ಲಿ ಆ ವೈಕುಂಠದ ಸುತ್ತಿರತಕ್ಕಂತಹ ವಿರಜಾ ನದಿ, ಆ ವಿರಜಾ ನದಿಯಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಅವರಿಗೆ ಉಪದೇಶ ಮಾಡಿ ಎಲ್ಲರಿಗೂ ಸ್ನಾನ ಮಾಡಿಸ್ತಾನೆ. ಎಲ್ಲರೂ ತಾನೂ ಸ್ನಾನ ಮಾಡ್ತಾನೆ, ಎಲ್ಲರಿಗೂ ಸ್ನಾನ ಮಾಡುತ್ತಾನೆ. ಯಾರ್ಯಾರಿಗೆ ಈ ಸಾಧನ ಮುಗಿದಿರ್ತದೋ ಆಗ ಅವರೆಲ್ಲರಿಗೂ ಕೂಡ ಆ ಲಿಂಗ ಶರೀರ ಭಂಗವಾಗ್ತದೆ, ಲಿಂಗ ಶರೀರ ಹೋಗ್ಬಿಡ್ತದೆ. ಬ್ರಹ್ಮದೇವರಿಂದ ಮೊದಲು ಮಾಡಿಕೊಂಡು ಎಲ್ಲರಿಗೂ ಅಲ್ಲಿ ಲಿಂಗ ಶರೀರ ನಾಶವಾಗೋಗ್ತದೆ. ಅದಾದ ನಂತರ ಎಲ್ಲರನ್ನ ಕರ್ಕೊಂಡು ಬ್ರಹ್ಮದೇವರು ಭಗವಂತನ ಉದರದಲ್ಲಿ ಹೋಗ್ಬಿಡ್ತಾರೆ. ಎಲ್ಲ ಪ್ರಪಂಚ ಮುಳುಗಿ ಹೋಗ್ಬಿಡ್ತಾರೆ, ನೀರಿನಿಂದ ಸಂಪೂರ್ಣ ಜಲಮಯವಾಗಿಬಿಡ್ತದೆ. ಎಲ್ಲಾ ಪ್ರಕೃತಿಯನ್ನು ಮುದ್ದಿ ಮಾಡಿ ಭಗವಂತ ತನ್ನ ಹೊಟ್ಟೆಯೊಳಗೆ ಹಾಕೊಂಡ್ಬಿಡ್ತಾನೆ. ಮತ್ತೆ ಎಲ್ಲಾ ಜೀವರನ್ನು ಕೂಡ ಈ ರೀತಿಯಾಗಿ ತನ್ನ ಹೊಟ್ಟೆಯಲ್ಲಿ ಹಾಕೊಂಡು ಆರಾಮಾಗಿ 100 ವರ್ಷ ಮರ್ಕೊಂಡ್ಬಿಡ್ತಾನೆ ಮಾತು. ಅದು ಮಹಾಪ್ರಳಯದಲ್ಲಿ ಆಗತಕ್ಕಂಥ ವಿಷಯ. ಅದು ಹೇಳ್ತಾರೆ 100 ವರ್ಷಾನಂತರದಲ್ಲಿ, ಬ್ರಹ್ಮದೇವರ 100 ವರ್ಷ ಮುಗಿದ ಮೇಲೆ ಎಷ್ಟಾಗಿದೆ, ಇನ್ನು 50 ವರ್ಷ ಆಗಿದೆ ಅಷ್ಟೇ ಬ್ರಹ್ಮದೇವರಿಗೆ. ಇನ್ನೂ 50 ವರ್ಷದ 51ನೇ ವರ್ಷದ ಮೊದಲನೇ ದಿವಸದ ಮಧ್ಯಾಹ್ನ ಕಾಲದಲ್ಲಿ ನಾವಿದ್ದೀವಿ ಈಗ. ಹೀಗಾಗಿ ಇನ್ನ 50 ವರ್ಷ ಬೇಕು. ಆ ರೀತಿಯಾಗಿ ಬ್ರಹ್ಮದೇವರ 100 ವರ್ಷಾನಂತರದಲ್ಲಿ ಸರೋರುಹಾಸನ, ಸರೋರುಹ ಅಂದ್ರೆ ಪದ್ಮ,
ಸರೋರುಹ ಆಸನ ಅಂದ್ರೆ ಪದ್ಮವನ್ನು ಆಸನವನ್ನಾಗಿ ಪಡೆದವನು ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ, ಪದ್ಮಾಸನ. ಆ ಬ್ರಹ್ಮದೇವರು ಏನ್ ಮಾಡ್ತಾರೆ, ತನ್ನ ಕಲ್ಪದಲ್ಲಿ 6 ಮುಕ್ತಿಯ ನೈದುವರೋ ಅವರವರ ಕರೆದೊಯ್ದು. ತನ್ನ ಕಲ್ಪದಲ್ಲಿ ತನ್ನ 100 ವರ್ಷದ ಕಾಲದಲ್ಲಿ ಯಾರು ಮುಕ್ತಿಯ ನೈದುವರೋ, 6 ಅಂದ್ರೆ ಯಾರಾದರೆ ಮುಕ್ತಿಯ ನೈದುವರೋ ಅಂದ್ರೆ ಮುಕ್ತಿಯನ್ನು ಪಡೆಯುವಂತಹ ಯೋಗ್ಯತೆಯನ್ನು ಯಾರು ಪಡೆದಿರ್ತಾರೋ, ಅಂದ್ರೆ ಯಾರು ಸಾಧನೆಯನ್ನು ಮುಗಿಸ್ಕೊಂಡಿರ್ತಾರೋ ಅವರವರ ಕರೆದೊಯ್ದು, ಅವರನ್ನೆಲ್ಲರನ್ನ ಕೂಡ ಕರ್ಕೊಂಡು ಹೋಗಿ ಏನ್ ಮಾಡ್ತಾನೆ, ಶೌರಿಪುರದೊಳಗಿಪ್ಪ ನದಿಯಲ್ಲಿ ಕಾರುಣಿಕ ಸುಸ್ನಾನ. ಶೌರಿಪುರ, ಶೌರಿ ಅಂತಂದ್ರೆ ಭಗವಂತ, ನಾರಾಯಣನಿಗೆ ಶೌರಿ ಅಂತ ಹೆಸರು, ಕೃಷ್ಣನಿಗೆ ಶೌರಿ ಅಂತ. ಯಾಕ, ಶೂರ ಮಹಾರಾಜನ ವಂಶದಲ್ಲಿ ಬಂದವನ ಕಾರಣ ಶೂರನ ಮಗನೇ ವಸುದೇವ, ವಸುದೇವನ ಮಗನೇ ಕೃಷ್ಣ. ಕೃಷ್ಣನಿಗೆ ಶೌರಿ ಅಂತ ಹೆಸರು. ಹಾಗ ಶೌರಿ ಅಂದ್ರೆ ಭಗವಂತ. ಆ ಶೌರಿಪುರ ಅಂದ್ರೆ ಭಗವಂತನ ಪುರ ಅಂದ್ರೆ ವೈಕುಂಠ. ಆ ಪುರದೊಳಗಿಪ್ಪ ನದಿಯಲ್ಲಿ, ಆ ವೈಕುಂಠದಲ್ಲಿರುವ ನದಿ, ಅಲ್ಲಿ ಯಾವ ನದಿ ಇರುತ್ತದೆ ಆ ನದಿಯಲ್ಲಿ ಅಂತಂದ್ರೆ, ಆ ಪಟ್ಟಣದಲ್ಲಿರುವ ನದಿ ಅಂದ್ರೆ ಪಟ್ಟಣ ಸುತ್ತು ಇರತಕ್ಕಂತಹ ನದಿ ಅಂತ ಅರ್ಥ. ಯಾವ ನದಿ? ವಿರಜಾ ನದಿ. ಆ ನದಿಯಲ್ಲಿ ಕಾರುಣಿಕ ಅಂದ್ರೆ ಮಹಾಕರುಣಾವಂತನಾದಂತಹ ಬ್ರಹ್ಮದೇವರು ಏನ್ ಮಾಡ್ತಾನೆ ಅಂತಂದ್ರೆ, ಸುಸ್ನಾನ, ಒಳ್ಳೆ ಸ್ನಾನವನ್ನು ಮಾಡಿಸ್ತಾನೆ. ಹೇಗೆ? ತಾನೊಬ್ಬರು ಮಾಡ್ತಾನೇನು, ನಿಜ ಪರಿವಾರ ಸಹಿತದಿ ಮಾಡಿ. ತನ್ನ ಪರಿವಾರ ಜೊತೆಗೆ, ತನ್ನ ಪರಿವಾರ ಅಂತಂದ್ರೆ ಯಾರು? ಯಾರಾದರೆ ತನ್ನಂತೆ ಸಾಧನೆ ಮುಗಿಸಿಕೊಂಡು ಅಪರೋಕ್ಷ ಜ್ಞಾನ ಪಡೆದು ಪ್ರಾರಬ್ಧ ಕರ್ಮ ಕಳೆದುಕೊಂಡು ಯಾರು ಮುಕ್ತಿಗೆ ಸಿದ್ಧರಾಗಿರ್ತಾರಲ್ಲ ಅಂತಹವ್ರನ್ನೆಲ್ಲ ಕರೆದುಕೊಂಡು ಪರಿವಾರ ಸಹಿತದಿ ಸುಸ್ನಾನ ಮಾಡಿ, ಪರಿವಾರ ಸಮೇತವಾಗಿ ಸ್ನಾನವನ್ನು ಮಾಡಿಸ್ತಾನೆ. ಏನು ಅದೃಷ್ಟ ನೋಡ್ರಿ, ಬ್ರಹ್ಮದೇವರ ಜೊತೆಗೆ ನಾವು ಸ್ನಾನ ಮಾಡ್ತೀವಿ. ಸ್ವಾಮಿಗಳ ಜೊತೆಗೆ ದಂಡ ಸ್ನಾನ ಮಾಡ್ಲಿಕ್ಕೆ ನಮಗೆ ಆಗೋದಿಲ್ಲ. ಇವಾಗ ನಮ್ಮ ಅದೃಷ್ಟ ರೀ, ಶ್ರಾವಣ ಸಂಘ ದಂಡ ಸ್ನಾನ ಆಯ್ತು ಅಂತ ನಾವು ಅಂತೀವಿ. ಅಂತಹದ್ದು ಸಾಕ್ಷಾತ್ ಆ ಬ್ರಹ್ಮದೇವರ, ಜೀವೋತ್ತಮರಾದ ಬ್ರಹ್ಮದೇವರ ಜೊತೆಗೆ ಸ್ನಾನ ಮಾಡುವಂತಹ ಅದೃಷ್ಟ ನಮ್ಮೆಲ್ಲರದು. ಯಾರು ಮುಕ್ತಿ ಹೋಗ್ತೀವೋ ಎಲ್ಲರಿಗೂ ಈ ಅದೃಷ್ಟ, ಬ್ರಹ್ಮದೇವರ ಜೊತೆಗೆ ಸ್ನಾನ ಮಾಡುವಂತಹ ಅದೃಷ್ಟ ಆ ವಿರಜಾ ನದಿಯಲ್ಲಿ. ಹಾಗೆ ನಿಜ ಪರಿವಾರ ಸಹಿತದಿ ಸ್ನಾನವನ್ನು ಮಾಡಿ ಹರಿ ಉದರ ಪ್ರವೇಶಿಸುವ, ಶ್ರೀಹರಿ ಉದರವನ್ನು, ಆ ಭಗವಂತನ ಹೊಟ್ಟೆಯಲ್ಲಿ ಹೋಗ್ಬಿಡ್ತಾರೆ. ಅಲ್ಲಿಗೆ ಮಹಾಪ್ರಳಯ ಮುಗಿದಂತೆ, ಅಲ್ಲಿಗೆ ಸಾಧನ ಮುಗಿದಂತೆ. ಹೀಗಾಗಿ ನಮ್ಮನ್ನೆಲ್ಲರನ್ನೂ ಮೋಕ್ಷಕ್ಕೆ ಕರ್ಕೊಂಡು ಹೋಗತಕ್ಕಂತಹ ಬಾಧ್ಯತೆ ಯಾವುದು? ಬ್ರಹ್ಮದೇವರದು. ಎಲ್ಲರೂ ಅವ್ರ ಜೊತೆ ಹೋಗ್ಬೇಕಾಗಿದ್ದೆ, ಪ್ರತ್ಯೇಕ ನನ್ನಿಷ್ಟ ನಾನು ಹೋಗಿ ಕೂಡ್ತೀನಿ ಅಂದ್ರೆ ನಾವಿಲ್ಲ, ಬ್ರಹ್ಮದೇವರೇ ಕರ್ಕೊಂಡು ಹೋಗ್ಬೇಕು. ಅದು ಆ 100 ವರ್ಷ ಆದ ಮೇಲೆ, ಮಹಾಪ್ರಳಯ ಆದ ಮೇಲಕ್ಕೆ ಹೋಗಬೇಕು, ಎಲ್ಲರ ಕದ್ದೇ ಹೋಗ್ಬೇಕು. ಆಯ್ತು, ನನ್ನ ಸಾಧನೆ ಮುಗಿತು, ನನ್ನಿಷ್ಟ ನಾನು ಹೋಗಿ ಮೋಕ್ಷದಾಗ ಕೂತ್ಕೊಂತೀನಿ, ಫಸ್ಟ್ ಟಿಕೆಟ್ ನಂದೇ ಅಂತ ಹೇಳಲಿಕ್ಕಿಲ್ಲ. ಯಾರಾದರೂ ಎಲ್ಲ ಆ ಮಹಾಪ್ರಳಯ ಕಾಲದಲ್ಲಿ ಬ್ರಹ್ಮದೇವರ ಜೊತೆಗೆ ಆ ಲಿಂಗ ಶರೀರ ಭಂಗವಾದ ಮೇಲೆ ಪ್ರಜಾನದಿ ಸ್ನಾನ ಮಾಡಿ ಲಿಂಗ ಶರೀರ ಭಂಗ ಮಾಡಿಕೊಂಡು ಎಲ್ಲರೂ ಭಗವಂತನ ಹೊಟ್ಟೆಯಲ್ಲಿ ಹೋಗಿ ಕೂತಿರ್ಬೇಕನ್ನೋದು. ಅದು ಆ ಮಹಾಪ್ರಳಯದ ಕೊನೆಯಲ್ಲಿ ಬ್ರಹ್ಮದೇವರು ಮಾಡುವ ಕೆಲಸ ಅಂತ ಹೇಳ್ತಾರೆ. ಬಾರಕಣ್ಣ 100 ವರ್ಷಗಳಾದ ನಂತರ ಕರುಣಾಳುಗಳಾದ ಬ್ರಹ್ಮದೇವರು ತನ್ನ ಕಲ್ಪದಲ್ಲಿ ಯಾರು ಮುಕ್ತಿಯನ್ನು ಹೊಂದುತ್ತಾರೋ ಅವರನ್ನು ಕರೆದುಕೊಂಡು ವೈಕುಂಠದಲ್ಲಿರುವ ವಿರಜಾ ನದಿಯಲ್ಲಿ
ತಮ್ಮ ಪರಿವಾರದ ಜೊತೆಗೆ ಸ್ನಾನ ಮಾಡಿ ಶ್ರೀಹರಿಯ ಉದರವನ್ನು ಪ್ರವೇಶಿಸುತ್ತಾರೆ. ನೂರು ವರುಷಾನಂತರದಲ್ಲಿ ಸರೋರುಹಾಸನ ತನ್ನ ಕಲ್ಪದಲಾರು ಮುಕ್ತಿಯ ನೈದುವರು ಅವರವರ ಕರೆದೊಯ್ದು ಚೌರಿಪುರದೊಳಗಿಪ್ಪ ನದಿಯಲಿ ಕಾರುಣಿಕ ಸುಸ್ನಾನ ನಿಜ ಪರಿವಾರ ಸಹಿತದಿ ಮಾಡಿ ಹರಿ ಉದರ ಪ್ರವೇಶಿಸುವ. ಹರಿ ಉದರನ್ನ ಪ್ರವೇಶ ಮಾಡಿವಿ, ಮುಕ್ತಿ ಯಾವಾಗ್ರಿ ಅಂತ ಕೇಳಿದ್ರೆ ಬರೀ ಹೋಗಿ ಮಲ್ಕೊಂಡ್ಬಿಟ್ವಿ. ಮೋಕ್ಷ ಯಾವಾಗ ಭಕ್ತ ಮೋಕ್ಷ ಯಾವಾಗ ಬರ್ತದ ಅಂದ್ರೆ ಮುಂದಿನ ಶ್ಲೋಕದಲ್ಲಿ ಹೇಳುತ್ತಾರೆ. ವಾಸುದೇವನ ಉದರದಲ್ಲಿ ದೋಷ ಮುಕ್ತರು ಉದರದಿಂ ಪೊರಮಟ್ಟು ಹರುಷದಲ್ಲಿ ಮೇಷನಿಂದಾಜ್ಞವ ಪಡೆದನಂತಾಸನಸಿತ ಮೊಕ್ಕದಿ ವಾಸವಾಗಿ ವಿಮುಕ್ತ ದುಃಖ ಸಂಚರಿಸುತ್ತಿಹರು. ಹೀಗೆ ಮತ್ತು ಬ್ರಹ್ಮದೇವರ ಉದರದಲ್ಲಿ ಬ್ರಹ್ಮದೇವರೆಲ್ಲರನ್ನ ಕರ್ಕೊಂಡು ಪರಬ್ರಹ್ಮ ನಾರಾಯಣನ ಉದರದಲ್ಲಿ ಏನು ಹೋಗ್ಬಿಡ್ತಾರಲ್ಲ, ಹೋಗಿ ಮತ್ತು ಎಷ್ಟು 100 ವರ್ಷ ಮತ್ತಾ ಬ್ರಹ್ಮದೇವರ 100 ವರ್ಷಗಳ ಕಾಲ ಭಗವಂತ ಮಲ್ಕೊಂಡ್ಬಿಟ್ಟಿದ್ದಾನೆ. 100 ವರ್ಷ ಅಂದ್ರೆ ಕರೆಕ್ಟಾಗಿ 100 ವರ್ಷ ಅಲ್ಲ, ಕರೆಕ್ಟಾಗಿ ಹೇಳ್ಬೇಕಂದ್ರೆ ಎಷ್ಟು 87.5 ವರ್ಷದಿಂದ ಬಂತಲ್ಲ, 87.5 ವರ್ಷಗಳ ಕಾಲ ಪ್ರಳಯ ಕಾಲ. ಕೊನೆ ಮತ್ತ ಉಳುಕಿ 12.5 ವರ್ಷ ಕಾಲ ಏನಿರ್ತದಲ್ಲ ಅದು ಸೃಷ್ಟಿ ಕಾಲ. ಆಗ ಭಗವಂತ ಎದ್ದು ಸೃಷ್ಟಿ ಮಾಡ್ತಾನ ಮಾತು. ಹಾಗೆ 77.5 ವರ್ಷ ಕಾಲ ಆ ಭಗವಂತನ ಉದರದಲ್ಲಿ ಮಲ್ಕೊಂಡಿರ್ತಾರೆ. ಮಲ್ಕೊಂಡು 77.5 ವರ್ಷ ಆದ ಮೇಲೆ ಲಕ್ಷ್ಮೀದೇವಿ ಎಬ್ಬಿಸ್ತಾಳೆ. ಸ್ವಾಮಿ ಮತ್ತು ಸೃಷ್ಟಿ ಮಾಡುವ ಕಾಲ ಪ್ರಾರಂಭವಾಯಿತು ಹೇಳ್ರಿ ಅಂತ ಕೌಸಲ್ಯ ಸುಪ್ರಜಾ ರಾಮ ಅಂತ ಎಬ್ಬಿಸ್ತಾಳ ದೇವ್ರನ್ನ. ಆಗ ಭಗವಂತ ಎದ್ದಂತೆ ಎದ್ದು ಅಷ್ಟಂಗೆ ನಿದ್ದೆ ಮಾಡಿರ್ತಾನೇನೋ, ಸುಮ್ಮನೆ ಯೋಗ ನಿದ್ರೆ ಅಷ್ಟೇ. ಹಾಗೆ ಯೋಗ ನಿದ್ರದಂತೆ ಇರತಕ್ಕಂತ ಭಗವಂತ ತಾನು ಎಚ್ಚೆತ್ತು ಮತ್ತು ಹೊಟ್ಟೆಯಲ್ಲಿರತಕ್ಕಂತಹ ಎಲ್ಲಾ ಜೀವರನ್ನು ಅವರವರ ಯೋಗ್ಯತೆಗೆ ತಕ್ಕಂತೆ ಹೊರಗೆ ತೆಗಿತಾನೆ. ಎಲ್ಲಾ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ. ಆಗ ಮತ್ತು ಆ ವ್ಯಕ್ತ ತತ್ವದಿಂದ ಮತ್ತು ಮಹತ್ತತ್ವ, ಅಹಂಕಾರ ತತ್ವ ಮತ್ತು ಪಂಚಭೂತಗಳು ಮತ್ತು ಬ್ರಹ್ಮಾಂಡ ಮತ್ತು 14 ಲೋಕ ಇವನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ಅಲ್ಲಿ ಜೀವರನ್ನು ಅವರ ಯೋಗ್ಯತಾನುಗುಣವಾಗಿ ಸೃಷ್ಟಿ ಮಾಡ್ತಾನೆ. ಇಷ್ಟು ತನಕ ಯಾರು ಲಿಂಗಭಂಗವನ್ನು ಪಡೆದು ಏನು ಹೊಟ್ಟೆ ಮಲ್ಕೊಂಡ್ಬಿಟ್ಟಿರ್ತಾರೆ, ಹೋಗ್ಬಿಟ್ಟಿರ್ತಾರಲ್ಲ, ಅಂದ್ರೆ ಹಿಂದಿನ ಕಲ್ಪದಲ್ಲಿ ಬ್ರಹ್ಮದೇವರ ಜೊತೆಗೆ ವಿರಜಾ ನದಿ ಸ್ನಾನ ಮಾಡಿ ಯಾರು ಲಿಂಗ ಶರೀರವನ್ನು ಕಳೆದುಕೊಂಡು ಏನು ಹೊಟ್ಟೆಯಲ್ಲಿ ಇರ್ತಾರಲ್ಲ ಅವರನ್ನ ಮಾತ್ರ ಮತ್ತು
ತಾನು ಕರೆದು ಸೈನ್ ಮಾಡಿ, ಆಯ್ತಪ್ಪ ನಿಮ್ಮ ಮೋಕ್ಷ ಬಂತಿನ್ನ, ನೀವು ನಿಮ್ಮ ನಿಮ್ಮ ಮೋಕ್ಷಗಳಲ್ಲಿ ಹೋಗಿ ವಿಹಾರ ಮಾಡ್ರಿ ಅಂತ ಹೇಳಿ ಅವರಿಗೆ ಆಜ್ಞೆ ಮಾಡ್ತಾನೆ. ಅಂದ್ರೆ ಬ್ರಹ್ಮದೇವರನ್ನೆಲ್ಲ ಕರ್ಕೊಂಡೋಗಿ ಶ್ವೇತದ್ವೀಪ ಕರ್ಕೊಂಡು ಹೋಗ್ತಾನೆ ಮಾತು. ಮತ್ತು ಸೃಷ್ಟಿ ಪ್ರಾರಂಭವಾದಾಗ ಈ ಎಲ್ಲ ಹಿಂದಿನ ಕಲ್ಪದಲ್ಲಿ ಯಾರ್ಯಾರು ಲಿಂಗ ಶರೀರ ಭಂಗ ಪಡೆದಿರ್ತಾರೋ ಅವ್ರನ್ನೆಲ್ಲ ಕರ್ಕೊಂಡೋಗಿ ಶ್ವೇತದ್ವೀಪ ಕರ್ಕೊಂಡು ಹೋಗ್ತಾನೆ. ಆ ಶ್ವೇತದ್ವೀಪದಲ್ಲಿರತಕ್ಕಂತಹ ನಾರಾಯಣ ಹತ್ತ ಹೋಗಿ ಅಟೆಂಡೆನ್ಸ್ ಆಗಿಸ್ತಾನೆ. ನೋಡ್ರಿ ಸ್ವಾಮಿ, ಇವರೆಲ್ಲರ ಸಾಧನ ಮುಗಿಸ್ಕೊಂಡು ಬಂದಿದ್ದಾರೆ, ಇವರೆಲ್ಲರಿಗೂ ಮೋಕ್ಷ ಕೊಡ್ಬೇಕು ಅಂತ ಹೇಳಿದಾಗ ಆಗ ಭಗವಂತ ಸರಿ ನಿಮ್ದೆಲ್ಲ ಮೋಕ್ಷಕ್ಕೆ ಹೋಗ್ರಿ ಅಂತ ಭಗವಂತ ಆಗ ಅನುಮತಿ ಕೊಡ್ತಾನೆ. ಆಗ ಅವರು ಮೋಕ್ಷಕ್ಕೆ ಹೋಗೋದು. ಆಗ ಅವರವರ ಯೋಗ್ಯತೆ ಮೋಕ್ಷ ಅಂತ ಹೋಗೇನು ಎಲ್ಲರೂ ವೈಕುಂಠಕ್ಕೆ ಹೋಗಿ ಶೇಷ ಕೂತು ಬ್ರಹ್ಮ ಭಗವಂತನ ಹರಟೆ ಹೊಡಿತಾ ಕೊಡ್ತಾರ ಅಂತ ಅರ್ಥ ಅಲ್ಲ. ಎಲ್ಲರೂ ಶ್ವೇತದ್ವೀಪ ವೈಕುಂಠ ಅಲ್ಲೆಲ್ಲ ಇರ್ತಾರಂತಲ್ಲ. ಮೋಕ್ಷ ಅಂದ್ರೆ ಬರೀ ವೈಕುಂಠ ಒಂದೇ ಅಲ್ಲ, ಅನಂತಾಸನ ಒಂದೇ ಅಲ್ಲ, ಶ್ವೇತದ್ವೀಪ ಒಂದೇ ಅಲ್ಲ. ಅಲ್ಲಿ ಉತ್ತಮರಾದವರು ಮಾತ್ರ, ದೇವತೆಗಳು ಮೊದಲಾದವರು ಮಾತ್ರ ಶ್ವೇತದ್ವೀಪ ಅನಂತಾಸನ ವೈಕುಂಠ ಅಲ್ಲಿದ್ದು ಆ ಭಗವಂತ ಹತ್ರ ತಾವು ಇದ್ದು ಭೋಗವನ್ನು ಅನುಭವ ಮಾಡ್ತಾರೆ. ಇನ್ನು ಅಲ್ಲಿಯೂ ಕೂಡ ತಾರತಮ್ಯ. ಕೆಲವರು ಅನಂತಾಸನ ಶ್ವೇತದ್ವೀಪ ವೈಕುಂಠಗಳಲ್ಲಿರ್ತಾರೆ, ಮತ್ತು ಕೆಲವರು ಸತ್ಯಲೋಕದಲ್ಲಿ, ಇನ್ನೂ ಕೆಲವರು ಮಹರ್ಲೋಕದಲ್ಲಿ, ಇನ್ನೂ ಕೆಲವರು ಜನಲೋಕದಲ್ಲಿ, ಇನ್ನೂ ಕೆಲವರು ಸತ್ಯಲೋಕದಲ್ಲಿ, ಇನ್ನೂ ಕೆಲವರು ಸ್ವರ್ಗಲೋಕದಲ್ಲಿ, ಇನ್ನೂ ಕೆಲವರು ಇಲ್ಲೇ ಭೂಲೋಕಕ್ಕೆ ಇಲ್ಲೇ ಇದ್ದುಕೊಂಡು ಇಲ್ಲೇ ಸುತ್ತ ಸಂಚಾರ ಮಾಡ್ತಾ ಇಲ್ಲೇ ಮೋಕ್ಷ ಸುಖ ಅನುಭವ ಮಾಡ್ತಾ ಇರ್ತಾರೆ. ಹೀಗಾಗಿ ತಾರತಮ್ಯಾನುಗುಣವಾಗಿ ಆಯಾ ಲೋಕಗಳಲ್ಲಿದ್ದುಕೊಂಡು ತಾವು ಮೋಕ್ಷ ಸುಖವನ್ನು ಅನುಭವಿಸ್ತಾರೆ. ಎಲ್ಲೇ ಇರಲಿ ಅವರಿಗೆ ಲಿಂಗ ಶರೀರಂಕೂ ಹೋಗ್ಬಿಟ್ಟಿರ್ತದೆ. ಕೇವಲ ಅವರ ಸ್ವರೂಪ ಅಂದ್ರೆ ಜ್ಞಾನಾನಂದಾತ್ಮಕವಾದಂತಹ ಶರೀರ ಇರ್ತದೆ. ಇನ್ನವರು ಮತ್ತು ಸಂಸಾರಕ್ಕೆ ತಿರುಗಿ ಬರೋದಿಲ್ಲ, ಮತ್ತು ಹುಟ್ಟೋದಿಲ್ಲ. ಅನಂತ ಕಾಲದವರೆಗೂ ಕೇವಲ ಆನಂದ ಅಂದ್ರೆ ಆನಂದ ಅಷ್ಟೇ, ಇನ್ನು ಬೇರೆ ದುಃಖದ ಸ್ಪರ್ಶನೇ ಇಲ್ಲ. ಯಾವ ಲೋಕದಲ್ಲೇ ಇರಲಿ ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಪೂರ್ಣವಾದಂತಹ ಆನಂದವನ್ನು ಅನುಭವ ಮಾಡ್ತಾ ಸಂತೋಷದಿಂದ ವಿಹಾರ ಮಾಡ್ತಾ ಇರ್ತಾರೆ. ಇದು ನಡೀತಕ್ಕಂತಹ ವಿಷಯ. ಮೋಕ್ಷಕ್ಕೆ ಹೋಗುವಂತಹ ಪದ್ಧತಿ ಇದು. ಅದನ್ನು ಹೇಳ್ತಾರಿದ್ದು. ವಾಸುದೇವನ ಉದರದಲ್ಲಿ ಪ್ರವೇಶಗೈದಾನಂತರದಿ, ಹಿಂದಿನ ಶ್ಲೋಕದಲ್ಲಿ ಹೇಳಿದರಲ್ಲ, ಆ ಮಹಾಪ್ರಳಯ ಕಾಲದಲ್ಲಿ ಎಲ್ಲರನ್ನ ಕರ್ಕೊಂಡು ಹೋಗಿ, ಸಾಧನೆ ಮುಗಿದದ್ದ ಎಲ್ಲರನ್ನ ಕರ್ಕೊಂಡು ಹೋಗಿ ವಾಸುದೇವನ ಉದರದಲ್ಲಿ ಹೋಗಿಬಿಡ್ತಾನೆ ಅಂತ. ಹಾಗೆ ವಾಸುದೇವನ ಉದರದಲ್ಲಿ ಪ್ರವೇಶಗೈದ ಅನಂತರದಿ, ಪ್ರವೇಶ ಮಾಡಿದ ಅನಂತರ ಏನಾಗ್ತದೆ? ನಿರ್ದೋಷ ಮುಕ್ತರು ಉದರದಿಂ ಪೊರಮಟ್ಟು. ಇಲ್ಲಿ ಆಡ್ ಮಾಡ್ಕೋಬೇಕು ಏನು? ಆ 87 ವರ್ಷ ಆದ ಮೇಲಕ್ಕೆ ಅಂತ ಆಡ್ ಮಾಡ್ಕೋಬೇಕು. ಆ ಮಲಕ್ಕೊಂಡು ಭಗವಂತನ ಉದರದಲ್ಲಿದ್ದು ಎಷ್ಟು ಕಾಲ ಇದ್ದು? 87 ವರ್ಷ ಕಾಲ ಇದ್ದು ಅನಂತರ ಆ ನಿರ್ದೋಷರಾದಂತಹ ಮುಕ್ತರು. ನಿರ್ದೋಷರು ಯಾಕೆ? ಆ ಲಿಂಗ ಶರೀರನ ಹೋಗ್ಬಿಟ್ಟದೆ, ಹೀಗಾಗಿ ಯಾವ ದೋಷ ಇರೋದಿಲ್ಲ ಅವರಿಗೆ. ಅಂತಹ ನಿರ್ದೋಷ ಮುಕ್ತರು ಆ 87 ವರ್ಷ ಆದ ಮೇಲಕ್ಕೆ ಉದರದಿಂ ಪೊರಮಟ್ಟು, ಆ ಭಗವಂತನ ಉದರದಿಂದ ಹೊರಗೆ ಬಂದು, ಪೊರಮಟ್ಟು ಅಂದ್ರೆ ಹೊರಗೆ ಬಂದು, ಹರುಷದಲ್ಲಿ ಆನಂದದಿಂದ ಮೇಷನಿಂದ ಆಜ್ಞವ ಪಡೆದು. ಮೇಷ ಅದೇನು ಮೀಷ ಅಲ್ಲದು, ಮೀಷ ಗಡ್ಡ ಅಲ್ಲದು, ಮೇಷ. ಮಾ ಈಶ ಮೇಷ. ಮಾ ಅಂದ್ರೆ ಲಕ್ಷ್ಮೀದೇವಿ, ಮಾ ಈಶ ಅಂದ್ರೆ ಲಕ್ಷ್ಮೀದೇವಿಗೆ ಈಶ ಅಂತ ಅರ್ಥ, ಲಕ್ಷ್ಮೀಪತಿ ಅಂತ ಅರ್ಥ. ಮೇಷ ಅಂದ್ರೆ ಲಕ್ಷ್ಮೀಪತಿ. ಆ ಲಕ್ಷ್ಮೀಪತಿಯ ಆಜ್ಞದಿಂದ, ಮೇಷನಿಂದ ಅಂದ್ರೆ ಆ ಲಕ್ಷ್ಮೀಪತಿಯಿಂದ ಆಜ್ಞವ ಪಡೆದು ಹೇಳಿದ್ನಲ್ಲ, ಆ ಶ್ವೇತದ್ವೀಪಕ್ಕೆ ಹೋಗಿ ಅಲ್ಲಿ ಮೇಷ ಅಂದ್ರೆ ಆ ಭಗವಂತನ ಲಕ್ಷ್ಮೀಪತಿಯಾದ ಭಗವಂತನ ಆಜ್ಞವನ್ನು ಪಡೆದು ಅನಂತರ ಅನಂತಾಸನ ಸಿತದ್ವೀಪ ಮೋಕ್ಷದಿ. ಅನಂತರ ಅವರವರ ಯೋಗ್ಯತಾನುಗುಣವಾಗಿ ಅನಂತಾಸನದಲ್ಲಿ ಕೆಲವರು, ಸಿತದ್ವೀಪ ಅಂದ್ರೆ ಶ್ವೇತದ್ವೀಪ, ಮೋಕ್ಷದಿ ವೈಕುಂಠ, ಇಲ್ಲೆಲ್ಲವೂ ಕೂಡ ವಾಸವಾಗಿ ಅಲ್ಲೆಲ್ಲಿ ವಾಸ ಮಾಡ್ತಾ ವಿಮುಕ್ತ ದುಃಖರು ಸಂಚರಿಸುತ್ತಿಹರು. ವಿಮುಕ್ತ ದುಃಖರು ಅಂದ್ರೆ ಯಾವ ದುಃಖವಿಲ್ಲದೆ ಎಲ್ಲಾ ದುಃಖವನ್ನು ಕಳೆದುಕೊಂಡು ಕೇವಲ ಆನಂದದಿಂದ ಸಂಚರಿಸುತ್ತಿಹರು, ಸಂಚಾರ ಮಾಡ್ತಾ ಇರ್ತಾರೆ ಅಂತ ಹೇಳಿ ಆ ಮುಕ್ತರ ವಿಹಾರವನ್ನು ಹೇಳ್ತಾ ಇದ್ದಾರೆ. ಆಯ್ತಾ? ಅರ್ಥ ಆಯ್ತಾ ಆಚಾರ್ಯ? ಬರ್ಕೊಳ್ಳೋಣ. ಶ್ರೀಹರಿಯ ಉದರದಲ್ಲಿ
ಪ್ರವೇಶಿಸಿದ ಅನಂತರ ನಿರ್ದೋಷರಾದ ಮುಕ್ತರು ಇನ್ನೊಮ್ಮೆ ಹೇಳ್ರಿ ಆಚಾರ್ಯ. ನಿರ್ದೋಷರಾದ ಮುಕ್ತರು ಹರೆಯ ಉದರದಿಂದ ಹೊರಗೆ ಬಂದು ಆನಂದದಿಂದ ಲಕ್ಷ್ಮೀಪತಿಯ ಅಪ್ಪಣೆ ಪಡೆದು ಅನಂತಾಸನ, ಶ್ವೇತದ್ವೀಪ, ವೈಕುಂಠಗಳಲ್ಲಿ ನೆಲೆಸಿದ್ದು ದುಃಖರಹಿತರಾಗಿ ಸಂಚರಿಸುತ್ತಾರೆ. ಕಠಿಣ ಪದ ಬರ್ಕೊಂಡ್ರಿ. ಪೊರಮಟ್ಟು ಅಂದ್ರೆ ಹೊರಗೆ ಬಂದು, ಮೇಷ, ಮೇಷ ಅಂದ್ರೆ ಮಾ ಪ್ಲಸ್ ಈಶ, ಲಕ್ಷ್ಮೀಪತಿ ಅಂತ ಅರ್ಥ. ಮಾ ಪ್ಲಸ್ ಈಶ, ಮೇಷ, ಲಕ್ಷ್ಮೀಪತಿ. ವಾಸುದೇವನ ಉದರದಲ್ಲಿ ಪ್ರವೇಶಗೈದ ಅನಂತರದಿ ನಿರ್ದೋಷ ಮುಕ್ತರು ದರದಿಂ ಪೊರಮಟ್ಟು ಹರುಷದಲ್ಲಿ ಮೇಷನಿಂದ ಆಜ್ಞವ ಪಡೆದ ನಂತಾಸನ ಸಿತದ್ವೀಪ ವಾಸವಾಗಿ ವಿಮುಕ್ತ ದುಃಖರು ಸಂಚರಿಸುತಿಹರು. ಸಂಶಯ ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಃ ಶ್ರೀ